ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಕಾರ್ ಬ್ಲಾಸ್ಟ್ ಬೆನ್ನಲ್ಲೇ ರೈಸಿನ್ ಅನ್ನೋ ವಿಚಾರದ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ. ಅಷ್ಟಕ್ಕೂ ಏನಿದು ರೈಸಿನ್? ಇದನ್ನ ಜಗತ್ತಿನ ಅತ್ಯಂತ ಡೇಂಜರಸ್ ವಿಷ ಅಂತ ಯಾಕೆ ಕರೀತಾರೆ? ಇದರ ಪರಿಣಾಮಗಳೇನು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಜಗತ್ತಿನ ಅತ್ಯಂತ ಮಾರಣಾಂತಿಕ ವಿಷಗಳಲ್ಲಿ ಒಂದಾದ ರೈಸಿನ್ ಬಗ್ಗೆ ನೀವು ಕೇಳಿದ್ದೀರಾ. ಇದು ಯಾವುದೇ ಲ್ಯಾಬ್ನಲ್ಲಿ ತಯಾರಿಸಿದ ಕೆಮಿಕಲ್ ಅಲ್ಲ, ಬದಲಾಗಿ ನಮ್ಮಲ್ಲೇ ನೈಸರ್ಗಿಕವಾಗಿ ಸಿಗುವ ಒಂದು ವಿಷ. ಇದೊಂದು ಲೆಕ್ಟಿನ್ ಗುಂಪಿಗೆ ಸೇರಿದ ಪ್ರೋಟೀನ್. ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದು ನಮ್ಮ ದೇಹದ ಕೋಶಗಳ ಒಳಗೆ ನುಗ್ಗಿ ಅಲ್ಲಿ ಪ್ರೋಟೀನ್ ಸಿಂಥಸಿಸ್ ಅಂದ್ರೆ ಪ್ರೋಟೀನ್ ತಯಾರಿಸುವ ಪ್ರಕ್ರಿಯೆಯನ್ನೇ ನಿಲ್ಲಿಸಿ ಬಿಡುತ್ತೆ. ನಮ್ಮ ದೇಹದ ಪ್ರತಿ ಕೆಲಸಕ್ಕೂ ಪ್ರೋಟೀನ್ ಬೇಕೇ ಬೇಕು. ಅದೇ ನಿಂತು ಹೋದಾಗ ಕೋಶಗಳು ಒಂದೊಂದಾಗಿ ಸಾಯಲು ಶುರುವಾಗುತ್ತವೆ. ಇದು ಕೊನೆಗೆ ಅಂಗಾಂಗ ವೈಫಲ್ಯ ಮತ್ತು ಸಾವಿಗೂ ಕೂಡ ಕಾರಣ ಆಗತ್ತೆ. ಇದು ಸೈನೈಡ್ಗಿಂತ ಪವರ್ಫುಲ್ಲ? ಹೌದು, ಖಂಡಿತವಾಗಿಯೂ ಸೈನೈಡ್ ವಿಷದ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ. ಆದರೆ ರೈಸಿನ್ ಸೈನೈಡ್ಗಿಂತ ಹಲವು ಪಟ್ಟು ಹೆಚ್ಚು ವಿಷಕಾರಿ. ಒಂದು ಅಂದಾಜಿನ ಪ್ರಕಾರ ಒಬ್ಬ ವಯಸ್ಕರ ಮನುಷ್ಯನನ್ನ ಕೊಲ್ಲಲು ಕೇವಲ ಕೆಲವು ಉಪ್ಪಿನ ಹರಳುಗಳಷ್ಟು, ಅಂದ್ರೆ ಒಂದು ಸ್ವಲ್ಪ ಉಪ್ಪಿನ ಪ್ರಮಾಣದಷ್ಟು ಈ ರೈಸಿನ್ ಪುಡಿ ಇದ್ರೆ ಸಾಕು. ಅಷ್ಟೊಂದು ಪವರ್ಫುಲ್ ಇದು. ಇದಕ್ಕಾಗಿಯೇ ಇದನ್ನ ಜಗತ್ತಿನ ಅತ್ಯಂತ ಮಾರಣಾಂತಿಕ ನೈಸರ್ಗಿಕ ವಿಷಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಅದರ ಜೊತೆಗೆ ದೇಹದ ಮೇಲೆ ಇದರ ಪರಿಣಾಮ ಏನು ಅಂತ ನೋಡೋದಾದ್ರೆ, ರೈಸಿನ್ ವಿಷವು ದೇಹವನ್ನ ಹೇಗೆ ಸೇರಿದೆ ಅನ್ನೋದರ ಮೇಲೆ ಅದರ ಪರಿಣಾಮ ಮತ್ತು ಲಕ್ಷಣಗಳು ಅವಲಂಬಿತ ಆಗಿರುತ್ತೆ. ಇನ್ನ ಯಾರಾದರೂ ಸಪೋಸ್ 5 ರಿಂದ 20 ಹರಳೆಣ್ಣೆ ಬೀಜಗಳನ್ನ ಚೆನ್ನಾಗಿ ಜಗಿದು ತಿಂದ್ರೆ 4 ರಿಂದ 6 ಗಂಟೆಗಳಲ್ಲಿ ತೀವ್ರವಾದ ವಾಂತಿ, ಭೇದಿ, ಹೊಟ್ಟೆ ನೋವು ಮತ್ತು ಸೆಳೆತ ಶುರುವಾಗಬಹುದು. ಇದು ಅತ್ಯಂತ ಅಪಾಯಕಾರಿ. ರೈಸಿನ್ ಪುಡಿಯನ್ನ ಒಂದು ವೇಳೆ ಉಸಿರಾಡಿದ್ರೆ ಅಂದ್ರೆ ಇನ್ಹಲೇಷನ್ ಮೂಲಕ ಅದನ್ನು ತೆಗೆದುಕೊಂಡ್ರೆ 4 ರಿಂದ 8 ಗಂಟೆಗಳಲ್ಲಿ ಜ್ವರ, ಕೆಮ್ಮು, ಉಸಿರಾಟದ ತೊಂದರೆ ಮತ್ತು ಕೊನೆಗೆ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡು ಅಂದ್ರೆ ಪಲ್ಮನರಿ ಎಡಿಮಾ ಅಂತ ಕರೀತಾರೆ, ಅದು ಆಗಿ ಉಸಿರು ನಿಲ್ಲುವಂತಹ ಚಾನ್ಸಸ್ ಕೂಡ ಇರುತ್ತೆ. ಒಂದು ವೇಳೆ ಈ ಒಂದು ವಿಷವನ್ನ ಇಂಜೆಕ್ಷನ್ ಮೂಲಕ ಕೊಟ್ರೆ, ಚುಚ್ಚುಮದ್ದು ಮೂಲಕ ದೇಹ ಏನಾದರೂ ಸೇರಿದ್ರೆ ಇದು ಅತ್ಯಂತ ವೇಗವಾಗಿ ಕೆಲಸ ಮಾಡಿ ಕೆಲವೇ ಗಂಟೆಗಳಲ್ಲಿ ಬಹು ಅಂಗಾಂಗ ವೈಫಲ್ಯಕ್ಕೆ ಕಾರಣ ಆಗಬಹುದು. ಹಾಗಾದ್ರೆ ಒಂದು ವೇಳೆ ಇದನ್ನ ಉಸಿರಾಡೋದ್ರ ಮೂಲಕ ಅಥವಾ ತಿನ್ನೋದ್ರ ಮೂಲಕ ಅಥವಾ ಇಂಜೆಕ್ಷನ್ ರೂಪದಲ್ಲಿ ಕೊಟ್ರೆ ಇದಕ್ಕೇನಾದ್ರೂ ಚಿಕಿತ್ಸೆ ಇದೆಯಾ? ನೋಡಿ, ಇವತ್ತಿನ ದಿನದವರೆಗೂ ರೈಸಿನ್ಗೆ ನಿಖರವಾದ ಮದ್ದು ಜಗತ್ತಿನಲ್ಲಿ ಸಿಕ್ಕಿಲ್ಲ. ಆದ್ರೆ ಚಿಕಿತ್ಸೆ ಕೊಡೋದು ಸ್ವಲ್ಪ ಕಷ್ಟ. ವಿಷ ದೇಹ ಸೇರಿದ ತಕ್ಷಣ ಆಸ್ಪತ್ರೆಗೆ ಅವರನ್ನ ದಾಖಲಿಸಿದ್ರೆ ಸಪೋರ್ಟಿವ್ ಕೇರ್ ಅಂದ್ರೆ ದೇಹಕ್ಕೆ ದ್ರವಗಳನ್ನ ಅಂದ್ರೆ ಫ್ಲೂಯಿಡ್ಸ್ ಏನ್ ಬೇಕಾಗತ್ತೆ ಅದನ್ನ ಕೊಡೋದು, ಉಸಿರಾಟಕ್ಕೆ ಸಹಾಯ ಮಾಡೋದು, ಅಥವಾ ಒಂದು ವೇಳೆ ಅದನ್ನ ತಿಂದಿದ್ರೆ ಆಕ್ಟಿವೇಟೆಡ್ ಚಾರ್ಕೋಲ್ ಕೊಡೋದ್ರ ಮೂಲಕ ಚಿಕಿತ್ಸೆಯನ್ನ ಕೊಡಲಾಗತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.